ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಹಾಗೂ ಮಾದಕ ವ್ಯಸನದ ವಿರುದ್ಧ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ನಗರದ ಆಜಾದ್ ಪಾರ್ಕ್ ವೃತ್ತದವರೆಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 112ಗೆ ನೀವು ನಮಗೆ ಮಾಹಿತಿಯನ್ನ ಕೊಡಬೇಕು. ಟೋಲ್ ಫ್ರೀ ನಂಬರ್ ಅದು, ಆಯ್ತಾ? ಮತ್ತೆ ಒಂದು ಜಾಗೃತಿ ಮೂಡಿಸ್ತೇವೆ ಅಂತ ಹೇಳಿದಿರಿ. ಎರಡನೇದು ಅದರ ದುರುಪಯೋಗವನ್ನ ನಮ್ಮ ಸಮುದಾಯವನ್ನ ಅದರಿಂದ ಹೊರಗೆ ತರ್ತೇವೆ ಅಂತ ಹೇಳಿದಿರಿ. ಸೊ ಅದರ ತರ ನಡ್ಕೋಬೇಕು. ಎಲ್ಲರೂ ನೀವೆಲ್ಲ ಬಹಳ ಉತ್ಸುಕತೆಯಿಂದ ಬಂದಿದ್ದೀರಿ. ಆ ತರ ನಡ್ಕೋತೀವಿ ಅಂತೇಳಿ ನಾವು ಭಾವಿಸ್ತೇವೆ. ಮತ್ತೆ ಇವತ್ತು ಶಾಲಾ ಕಾಲೇಜುಗಳಿಗೆ ನಮ್ಮ ಆಫೀಸರ್ಸ್ ಬಂದು ನಿಮಗೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಅನ್ನು ಮೂಡಿಸ್ತಾರೆ. ಎಲ್ಲಾ ಶಾಲಾ ಕಾಲೇಜುಗಳಿಗೆ ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, DSPಗಳು ಬಂದು ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ಆದಷ್ಟು ತಿಳ್ಕೊಂಡ ಮೇಲೆ ಅದನ್ನ ತಡೆಗಟ್ಟಲಿಕ್ಕೆ ಇಲಾಖೆ ಜೊತೆಗೆ ಸರ್ಕಾರದ ಜೊತೆಗೆ ತಾವೆಲ್ಲ ಕೈ ಜೋಡಿಸಬೇಕು ಅಂತೇಳಿ ನಿಮ್ಮಲ್ಲೆಲ್ಲರಿಗೂ ಜೊತೆ ನಾನು ಕೇಳ್ಕೊತೀನಿ. ನಮ್ಮೆಲ್ಲರ ಧ್ಯೇಯ ಏನಾಗಿರ್ಬೇಕು? ಡ್ರಗ್ಸ್ ಫ್ರೀ ಕರ್ನಾಟಕ. ನಮ್ಮಲ್ಲಿ ಯಾವ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತರ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ನಗರದಲ್ಲಿ ಯಾವುದೇ ತರದ್ದು ಡ್ರಗ್ಸ್ ಅಬ್ಯೂಸ್ ಆಗಬಾರ್ದು. ಯಾರು ಡ್ರಗ್ಸ್ ಸೇವನೆ ಮಾಡಬಾರ್ದು. ಇದಕ್ಕೆ ಚಟಕ್ಕೆ ಒಳಗಾಗಬಾರ್ದು, ಒಳಗಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಅದು ಅನಾಹುತಗಳು ಆಗಲಾರದಾಗೆ ಡ್ರಗ್ಸ್ ಗಳಿಂದ ನಾವು ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಬದುಕಬೇಕು ಅಂತಕ್ಕಂಥದ್ದು ದೇಹ ಇದರದ್ದು. ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಜಾಥಾದಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ಪೊಲೀಸ್ ಅಧೀಕ್ಷಕರಾದ ಶೈಲೇಂದ್ರ, ಸೈಬರ್ ಕ್ರೈಮ್ ಸೆಲ್ನ ಇನ್ಸ್ಪೆಕ್ಟರ್ ಗವಿರಾಜ್, ಗ್ರಾಮಾಂತರ ಪೊಲೀಸ್ ನಿರೀಕ್ಷಕರಾದ ಸಚಿನ್, ಬಸವನಹಳ್ಳಿ ಠಾಣಾ ಸಬ್ ಇನ್ಸ್ಪೆಕ್ಟರ್ ಬಾಬುದ್ದೀನ್, ಸಂಚಾರ ಪೊಲೀಸ್ ಉಪನಿರೀಕ್ಷಕರಾದ ಧನಂಜಯ್, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.